ಸ್ಕೂಲ್ ಅದು ನೀವು ನೋಡ್ತಾ ಇರೋದು ರೆಸಿಡೆನ್ಷಿಯಲ್ ಸ್ಕೂಲು ಮತ್ತು ರೋಡು, ಸ್ಕೂಲ್ ಮುಂದೆ ಇರೋ ರೋಡು ನೋಡಿ. ಮೊನ್ನೆ ತೋರಿಸೋದ್ನಲ್ಲ ಬೆಟ್ಟ, ಮೋಡ ಮುಚ್ಕೊಂಡಿತ್ತು, ಇವಾಗ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಆ ರೋಡ್ ನೋಡಿ, ಬೆಳಗ್ಗೆ ಹೊತ್ತು ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ ಅಲ್ಲಿ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ಇಲ್ಲಿ ಕೇರಳ ಎಕ್ಸ್ಪ್ಲೋರಿಂಗ್ ಕೇರಳ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಮನೆ ಸುತ್ತಲೂ ಮರಗಳಿರುತ್ತೆ. ತೆಂಗಿನ ಮರ ಅಂತೂ ಇರಲೇಬೇಕು ಇಲ್ಲಿ. ಸುತ್ತಲೂ ಮರಗಳು ಮಧ್ಯ ಮನೆ ಕಟ್ಟಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹೆಂಚಿನ ಮನೆಗಳು ಈಗೀಗ ಬರ್ತಾ ಇದೆ, ಪೂರ್ತಿ ತಾರಸಿ ಮನೆಗಳು. ಇದು ನೋಡಿ, ಮೊನ್ನೆ ಮಳೆ ಬಂತಲ್ಲ ಜೋರಾಗಿ, ರೋಡೆಲ್ಲ ಕಿತ್ತೋಗಿದೆ, ನೀರು ನಿಂತೋಗಿದೆ, ಹಾಗಾಗಿ ನಿಂತಿದೆ ಅಲ್ಲೆಲ್ಲನೂ. ಆ ಥರ ಅಂದರೆ ಈ ಥರ ಕಿತ್ತೋಗಿರೋ ರೋಡು ನಮ್ಮೂರಲ್ಲೂ ಗೋಳ ಇದೆ ಬಿಡಿ, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಇಲ್ಲಿ ನೋಡಿ ಎಷ್ಟು ಚಿಕ್ಕ ರೋಡು ಅಂದರೆ, ಆಪೋಸಿಟ್ ಏನಾದರೂ ವೆಹಿಕಲ್ ಬಂದರೆ ಹೆಂಗೆ ಪಾಸ್ ಮಾಡ್ತಾರೆ ಇವರು ಅನ್ನೋದೇ ಆಶ್ಚರ್ಯ. ಆ್ಯಂಡ್ ಈ ಮನೆ ಹಿಂದೆ ಒಂದು ಚಿಕ್ಕ ನಾಲೆ ಥರ ಹರಿಯುತ್ತೆ ನೀರು, ಬ್ಯಾಕ್ ವಾಟರ್ ಅಲ್ಲ, ಒಂದು ನಾಲೆ ಹರಿಯುತ್ತೆ ಇಲ್ಲಿ ನೋಡಿ. ಹಿಂದೆ ನೀರು ಕಾಣಿಸ್ತಾ ಇದೆ, ಈಗ ಮಳೆ ಬಂದು ಇನ್ನೂ ತುಂಬಿದೆ ಅದು. ಆ್ಯಂಡ್ ಮನೆಗಳು ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು, ಸುತ್ತಲೂ ಮರಗಳ ಮಧ್ಯ ಮನೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇಲ್ಲಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಎಲ್ಲರ ಮನೆಯಲ್ಲೂ ಮರಗಳು ಇರಲೇಬೇಕು, ಕಂಪಲ್ಸರಿ. ಮತ್ತು ರೋಡುಗಳು ನೋಡಿ, ಎಷ್ಟು ಚಿಕ್ಕ ಚಿಕ್ಕ ರೋಡುಗಳು ಅಂದರೆ, ಈ ರೋಡುಗಳೆಲ್ಲ ಇವರೇ ಮಾಡ್ಕೊಂಡಿರೋದು, ಗೋರ್ಮೆಂಟ್ ಅವ್ರು ಮಾಡಿರೋದಲ್ಲ, ಇವರೇ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಗೋರ್ಮೆಂಟ್ಗಾದರೆ ಆಗೋದಿಲ್ಲ ಅಂತ ಎಲ್ಲ, ಯಾಕಂದರೆ ಎಲ್ಲ ಮನೆಗಳು ಒಳಗಡೆ ಎಲ್ಲ ಕಟ್ಕೊಂಡಿದ್ದಾರಲ್ಲ, ಅವ್ರನ್ನ ನಂಬ್ಕೊಂಡ್ರೆ ಆಗಲ್ಲ ಅಂತ. ನೋಡಿ ರೋಡ್ ಹೇಗಿದೆ ಅಂತ, ಚಿಕ್ಕ 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 ರೋಡು, ತುಂಬ ನ್ಯಾರೋ ರೋಡು. ಆದರೆ ದೊಡ್ಡ ದೊಡ್ಡ ಕಾರ್ಗಳು ಹೇಗೆ ಪಾಸ್ ಆಗುತ್ತೋ ಅಲ್ಲಿಗೆ ಗೊತ್ತಿಲ್ಲ, ಬಟ್ ಟರ್ನಿಂಗ್ ಎಲ್ಲ ತುಂಬ ಕಷ್ಟ. ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು, ಕರೆಕ್ಟಾಗಿ ಯೂನಿಫಾರ್ಮಾಗಿ ಯಾವ ರೋಡ್ಗಳು ಇರೋಲ್ಲ, ಅವ್ರಿಗೆ ಹೆಂಗೆ ಇಷ್ಟನೋ ಹಂಗೆ ರೋಡ್ಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ನೋಡಿ, ಅಲ್ಲೊಂದು ಸಂಧಿ ರೋಡು ಎಷ್ಟು ಚಿಕ್ಕದಾಗಿದೆ ಅಂದರೆ, ಆ ಚಿಕ್ಕ ರೋಡಲ್ಲಿ ಅದು ಹೆಂಗೆ ಪಾಸ್ ಮಾಡ್ತಾರೋ ಕಾರುಗಳು ಗೊತ್ತಾಗಲ್ಲಪ್ಪ. ಮನೆಗಳು ನೋಡಿ, ಎಲ್ಲ ದೊಡ್ಡ ದೊಡ್ಡ ಮನೆಗಳು, ಸುತ್ತಲೂ ಮರಗಳ ಮಧ್ಯದಲ್ಲಿ ಮನೆ, ಅಷ್ಟು ಚೆನ್ನಾಗಿರುತ್ತೆ. ಅದು ಕಾಣಿಸ್ತಾ ಇರೋ ದೇವಸ್ಥಾನ ತಮಿಳ್ನಾಡವ್ರದ್ದು, ತಮಿಳ್ ದೇವಸ್ಥಾನ ಅದು. ದಿನಾ ಬೆಳಗ್ಗೆ ಪೂಜೆಗಳು ನಡೀತಾ ಇರುತ್ತೆ, ಅದೆಲ್ಲ ದಿನಾ ಕೇಳಿಸ್ಕೊಳ್ತಾ ಇರ್ತೀನಿ. ಅಲ್ಲಿ ಪಾರ್ಕಿಂಗ್ ಪ್ಲೇಸ್ ಅದು, ತುಂಬ ಪೂಜೆಗಳು ನಡೀತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮಗೆಲ್ಲ ಇಷ್ಟ ಆಯಿತಾ ಕೇರಳದು ಎಕ್ಸ್ಪ್ಲೋರಿಂಗ್? ಕೇರಳದೆಲ್ಲ ಇಂಚಿಂಚು ತೋರಿಸ್ತೀನಿ ನಾನು ನಿಮಗೆ. ಇಂಚಿಂಚು ಅಂದರೆ ಮತ್ತೆ ಇಂಚಿಂಚು ತೋರ್ಸೋಕ್ಕಾಗಲ್ಲ, ತೋರಿಸ್ತೀನಿ ಆದಷ್ಟು. ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಿಂದ ಒಂಥರ ಸಪೋರ್ಟ್ ಸಿಕ್ದಂಗೆ ಆಗುತ್ತೆ, ಒಂಥರ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಗಳು ಮಾಡೋದಕ್ಕೆ. ನೆಕ್ಸ್ಟ್ ವೀಡಿಯೋಲಿ ನಿಮ್ಮನ್ನು ಮೀಟ್ ಆಗ್ತೀನಿ, ಮತ್ತೆ ಹೊಸ ವಿಷಯ ತೊಗೊಂಡು ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟ ಆಯಿತಾ ನಿಮಗೆಲ್ಲನೂ? ಚೆನ್ನಾಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.